ಕೂಡಕ್ಕೆ ಬಿಸಿಲಲ್ಲಿ ಕೂಡಬೇಕು ಡೈಲಿ. ಈ ಚರಂತಿ ಮಠ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಬಿಜೆಪಿ ಬಂದಂತ ಹೆಣ್ಣು ಮಕ್ಕಳಿಗೆ ಕುಂದ್ರಲು ಬಸ್ ಸ್ಟ್ಯಾಂಡ್ ಇಲ್ಲ ಒಳ್ಳೆದು ಶಿರೂರಿನಲ್ಲಿ. ಯಾರು ಅಭಿವೃದ್ಧಿ ಮಾಡ್ತಾರೆ ಅವರು ನೋಡ್ಕೊಂಡು ಶೌಚಾಲಯ ಇಲ್ಲ. ಪಕ್ಷ ಬೇರೆ. ಬಸ್ಗಳಿಗೆ ಡೋರೇ ಇಲ್ಲ. ಈರಣ್ಣ ಏನ್ ಮಾಡದ? ನಾನು ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಯುವಕರಿಗಿರುವಂತ ಅತಿ ದೊಡ್ಡ ಸಮಸ್ಯೆ ಏನಿಲ್ಲಿ? ಯುವಕರಿಗೆ ಇರುವಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ಊರಿನಲ್ಲಿ ಪ್ರಥಮ ಬೇರೆ ಊರಿಂದ ಬಂದಂತ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲ ಫಸ್ಟ್. ಎರಡನೇದು ಬಸ್ ಸ್ಟ್ಯಾಂಡ್ ಇಲ್ಲ, ಹಿರಿಯರಿಗೆ ಕುಂದ್ರಲು ಸ್ಥಳ ಇಲ್ಲ. ಎರಡನೇದು ಪಟ್ಟಣ ಪಂಚಾಯತಿ ಆಗೈತೆ, ಅಭಿವೃದ್ಧಿ ಆಗೈತೆ ಅಂತ. ಪಟ್ಟಣ ಪಂಚಾಯತಿ ಶೌಚಾಲಯ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ. ಎರಡು ಪಕ್ಷಗಳು ವರ್ಕ್ ಮಾಡ್ತಾವು. ಮೇಟಿ ಮುತ್ಯಾರಿದ್ದಂತವ್ರು ಅವ್ರು ಯಾರೇ ಮನೆಗೆ ಹೋದರೂ ಅಭಿಮಾನದಿಂದ ಬಾ ಅಂತಿದ್ರು. ಫಸ್ಟ್ ಅವ್ರು ಇದಕ್ಕೆ ಬಹಳ ದುಃಖ ಆಯ್ತು. ಅವ್ರು ತೀರ್ಕೊಂಡಿದ್ದ ಸಂಬಂಧ ನಮ್ಗೆ ದುಃಖ ಬಹಳ ಆಗಿತ್ತು. ಅವ್ರು ಯಾರೇ ಮನೆಗೆ ಹೋಗ್ಲಿ ಅವರು ಕರೆದು ಕುಂದಿರಿಸಿ ಎಲ್ಲಾ ಮಾತಾಡ್ತಿದ್ರು, ಹೇಳ್ತಿದ್ರು. ಈ ಚರಂತಿ ಮಠ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಏನು ಮನೆಗೆ ಹೋದ್ರೆ ಯಾರನ್ನೂ ಹಚ್ಕೊಳೋದಿಲ್ಲ. ವರ್ಕ್ ಮಾತ್ರ ಮಾಡಿದ್ರು ಅವ್ರು ಮೊದ್ಲಿಕ್ಕೆ. ಮನೆಗೆ ಹೋದ್ರೆ ಯಾರೇ ಹೊತ್ತು ಆಟ ಹುಡುಗರು ಯಾರೇ ಏನೋ ಒಂದು ಫಂಕ್ಷನ್ ಇಟ್ರು ಹೋದ್ರೂ ಹಚ್ಕೊಳೋದಿಲ್ಲ. ಮೇಟಿ ಮುತ್ಯಾರು ಕುಂದಿರಿಸಿ ಹೇಳಿ ಎಲ್ಲಾ ಮಾಡಿ ಅವ್ರು ಕೊಡ್ತಿದ್ರು. ಅಂದ್ರೆ ಇವ್ರಿಗೆ ಜನ ಬಳಕೆ ಇಲ್ಲ ಚರಂತಿ ಮಟ್ಟಿಗೆ. ಅವರು ವರ್ಕ್ ಮಾತ್ರ ಅವರು ಮಾಡ್ಯಾರ, ವರ್ಕ್ ಮಾಡ್ಯಾರ. ಆದ್ರೆ ಮಂದಿಗೆ ರೆಸ್ಪಾನ್ಸ್ ಕೊಡೋದು ಸಿಟ್ಟಿಲೆ ಮಾತಾಡ್ತಾರೆ. ಫಸ್ಟ್ ಪಾಯಿಂಟ್. ಓಕೆ, ಏನ್ ಆಗ್ಬೇಕು ಈ ಸರ ಬೈ ಎಲೆಕ್ಷನ್? ಎಲೆಕ್ಷನ್ ಎಲ್ಲಿ ನಮ್ಮ ಊರಲ್ಲಿ ಏನು ಬಸ್ ಸ್ಟ್ಯಾಂಡ್ ಇಲ್ಲ, ಹೆಣ್ಣು ಮಕ್ಕಳಿಗೆ ಕುಂದ್ರಕ್ಕೆ ಟಾಯ್ಲೆಟ್ ಒಂದು ಸಮಸ್ಯೆ. ಚುನಾವಣೆ ಬಹಿಷ್ಕಾರ ಮಾಡ್ತೀರಾ ನಿಮ್ಮ? ಬಹಿಷ್ಕಾರ ಅನ್ನಕೇನು ಆಗಲ್ಲ. ನೀವು ಊರಲ್ಲಿ ಒಳಗೆ ನಿಮ್ಗೆಲ್ಲಾ ಮಾಡಿದ್ದು ವರ್ಕ್ ಅನ್ನು ತೋರಿಸಿ ಬಿಡ್ತೀನಿ. ಈಗ ನಾವು ಅದು ವರ್ಕ್ ಆಗೈತು ಬಿಟ್ಟೋಯ್ತು ಏನು ಎರಡನೇ ಸಂಬಂಧ ಇಲ್ಲ. ಬಂದಂತ ಹೆಣ್ಣು ಮಕ್ಕಳಿಗೆ ಕುಂದ್ರಲು ಬಸ್ ಸ್ಟ್ಯಾಂಡ್ ಇಲ್ಲ ಒಂದನೇದು ಶಿರೂರಿನಲ್ಲಿ. ಎರಡನೇದು ಶೌಚಾಲಯ ಇಲ್ಲ. ಇಲ್ಲಿ ಶೌಚಾಲಯ ಕಡಿಸಿದ್ರು ಅದು ಯೂಸ್ ಇಲ್ಲ. ಶೌಚಾಲಯ ಕಡಿಸಿದ್ರು ಎಲ್ಲಾ ಅಂಗಡಿಯಿಂದ ಕಡಿಸಿದ್ರು. ಬಂದ್ ಬೇರೆ ಊರಿಂದ ಬಂದ ಹೆಣ್ಮಕ್ಳು ನಮ್ಮ ಊರಿಗೆ ಬಂದು ಬೇದ್ ಹೊಕ್ಕಾರ. ಒಂದ್ ಬಸ್ ಸ್ಟ್ಯಾಂಡ್ ಇಲ್ಲ, ಒಂದ್ ಶೌಚಾಲಯ ಇಲ್ಲ, ಕುಂದ್ರಾಕ ಏನೇ ಇಲ್ಲ. ಬಸ್ ಸ್ಟ್ಯಾಂಡ್ ದಾರ ಅಲ್ಲೇ ಎಲ್ಲಾರು ನಿಮ್ಮಿದ್ರಿಗೆ ನೋಡಿ ಅಪಘಾತ ಎಲ್ಲ ಆಗ್ತಿಲ್ವಾ? ಎಲ್ಲಾ ಅಪಘಾತ ಆಗ್ತಿದೆ, ಎಲ್ಲಾ ಆಗ್ತಿದೆ. ಏನು ಮಾಡಕ್ಕೆ ಜಾಗ ಏನೂ ಇಲ್ಲ. ಅಭಿವೃದ್ಧಿ ಆಗೈತಿ. ಎರಡು ಪಕ್ಷ ಮಾಡ್ತಾವ. ಕಾಂಗ್ರೆಸ್ ಮಾಡ್ತೈತಿ, ಬಿಜೆಪಿ. ಮೂಲಭೂತ ಸೌಕರ್ಯನೇ ಇಲ್ಲ ಶಿರೂರ್ಗೆ. ಏನಿಲ್ಲ. ಬಂದಂತ ಬೇರೆಯವರಿಂದ ಬಂದಂತ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕುಂದ್ರಲು ಬಸ್ ಸ್ಟ್ಯಾಂಡ್ ಇಲ್ಲ ಶಿರೂರಿನಲ್ಲಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಎಲೆಕ್ಷನ್ ಬಂದಿದೆ, ಎರಡು ಪಾರ್ಟಿ ಅವ್ರಿಗೆ. ಎರಡು ಪಾರ್ಟಿ ಯಾವ ಅಭಿವೃದ್ಧಿ ಮಾಡಕ್ ಪ್ರಾಮಿಸ್ ಮಾಡಂಗಿದ್ರೆ ಓಟ್ ಕೇಳಕ್ ಬನ್ನಿ. ಯಾವ ಪಕ್ಷ ಬಂದ್ರು ದುಡಿ ತೆಪ್ಪಲ್ಲ. ಇವತ್ ಬಿಜೆಪಿ ಕಾಂಗ್ರೆಸ್ ಎರಡು ನಮಗ ಅದೇ. ಈ ಪಕ್ಷ ಬೇರೆ, ನಮ್ದು ಒಂದೇ ನಮ್ಮ ಊರಿಂದ ಅಷ್ಟೇ ಹೇಳಾರ ನಾವು. ಪಕ್ಷ ಬೇಕಾದ್ ಬರ್ಲಿ, ಅದು ಯಾವ್ದೇ ಪಕ್ಷ ಬಂದ್ರು ಅಭಿವೃದ್ಧಿ ಆಗ್ಬೇಕು. ಇವತ್ ಕಾಂಗ್ರೆಸ್ ಬಿಜೆಪಿ ಸಂಬಂಧ ಇಲ್ಲ. ಯಾವ್ದೇ ಪಕ್ಷ ಬರ್ಲಿ ಅದು ಆಗ್ಬೇಕು. ಯಾರು ಕರೆಕ್ಟ್ ವರ್ಕ್ ಮಾಡ್ತಾರ ಅವ್ರನ್ನ ಆರಿಸ್ತಾರಬಹುದು. ರವಿ ಅಂತ ಸರ್. ಹೇಗಿದೆ ರವಿ ಅವ್ರ ಬಿಸ್ನೆಸ್? ಇದೆ ಸರ್, ನಡೀತಾ ಇದೆ. ಏನಿದೆ ಬಾಗಲಕೋಟೆ ಅಥವಾ ಶಿರೂರಲ್ಲಿರೋ ಅತಿ ದೊಡ್ಡ ಸಮಸ್ಯೆ ಏನು? ದೊಡ್ಡ ಸಮಸ್ಯೆ ಅಂದ್ರೆ ಬಸ್ ಪ್ರಾಬ್ಲಮ್ ಇದೆ ಸರ್. ಬಸ್ ಸ್ಟ್ಯಾಂಡ್ ಇಲ್ಲ. ಇವಾಗ ಇಲ್ಲಿ ಏನ್ ನೋಡ್ತಾ ಇದೆ ಸರ್, ಕಮಾಂಡ್ ಇದೆ ಅಲ್ಲ, ಈ ಕಮಾಂಡ್ ಇದೆ ಅಲ್ಲ, ಲೇಡೀಸ್ ಕುಂತಿದ್ರು ಇಲ್ಲಿ ಇಷ್ಟೊತ್ತು. ಅಲ್ಲಿ ಏನಿದೆ ಅಲ್ಲ, ಅಲ್ಲಿ ಫಸ್ಟ್ ಬಸ್ ಸ್ಟಾಪ್ ಇಲ್ಲ ಸರ್. ಲೇಡೀಸ್ಗಾಗ್ಲಿ ವಯಸ್ಸಾದವ್ರಾಗ್ಲಿ ಕೂಡಕ್ ಬಿಸಿಲಲ್ಲಿ ಕೂಡ್ಬೇಕು ಡೈಲಿ. ಬಸ್ಗಳು ಸಿಕ್ಕಾಪಟ್ಟೆ ರಶ್ ಇಲ್ಲಿ. ಫ್ರೀ ಮಾಡೋದಾದ್ಮೇಲೆ ಅದೇ ಎಫೆಕ್ಟ್ ಸರ್ ಜಾಸ್ತಿ ಆಗಿರೋದು. ಯಾಕಂದ್ರೆ ಹೊರಗಡೆನೆ ಡೋರ್ ಹತ್ರ ನಿಂತ್ಕೊಂಡು ಹೋಗ್ಬೇಕು. ಡೋರೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಬಸ್ಗಳಿಗೆ ಡೋರೇ ಇಲ್ಲ. ಆತರ ಸಮಸ್ಯೆ ಇದೆ ಇಲ್ಲಿ. ಆಮೇಲೆ ರೋಡ್ ಅನ್ನೋದು ಅಷ್ಟೇ ಕಾಣ್ತಾ ಇದೆ, ಇಲ್ಲಿ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಬೈ ಎಲೆಕ್ಷನ್ ಬಂದಿದೆ, ಏನಾಗ್ಬೇಕು? ಎಲೆಕ್ಷನ್ ಬಂದಿದೆ ಸರ್, ಇಲ್ಲ ಅನ್ನಲ್ಲ. ಅಭಿವೃದ್ಧಿ ಮೇನ್ ಸರ್. ಯಾರಾದ್ರೂ ಗೆಲ್ಬಹುದು ಇವತ್ತು. ಅಭಿವೃದ್ಧಿ ಮೇನ್ ಇದೆ. ಓಟ್ ಕೇಳಕ್ ಬಂದವ್ರಿಗೆ ಹೇಳ್ತೀರಾ ಅಭಿವೃದ್ಧಿ ಮಾಡಂಗಿರ ಓಟ್ ಹಾಕಿ? ಹೇಳ್ಬೋದು ಸರ್, ನಮ್ ಹಕ್ಕಲ್ಲ, ನಮ್ ಹಕ್ಕು. ನಾವ್ ಯಾರಿಗಾದ್ರೂ ಹಾಕ್ಬೋದು, ನಾವ್ ಹಾಕ್ದೇನೆ ಇರ್ಬೋದು. ಅಭಿವೃದ್ಧಿ ನೋಡ್ಕೊಂಡು ಹಾಕ್ಬೇಕು. ಯಾರು ಅಭಿವೃದ್ಧಿ ಮಾಡ್ತಾರ ಅವ್ರ ನೋಡ್ಕೊಂಡು ಹಾಕ್ಬೇಕು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮುತ್ತಣ್ಣ ರಂಗಪ್ಪ ಬಿಲ್ಲಾರ್. ಮುತ್ತಣ್ಣ ರಂಗಪ್ಪ ಬಿಲ್ಲಾರ್. ಏನ್ ಮಾಡ್ತೀರಿ ನೀವು? ನಾವು ಒಕ್ಕಲ್ತನ. ರೈತರಿಗಿರೋ ಸಮಸ್ಯೆ ಏನಿಲ್ಲ? ರೈತ ಸಮಸ್ಯೆ ಇರೋದ ಎಲ್ಲ ರೈತರಿಗೆ ಇರೋದೆಲ್ಲ ಸಮಸ್ಯೆನೆ. ಅಲ್ಲ, ನೀರಾವರಿ ಎಲ್ಲ ಚೆನ್ನಾಗಿದ್ಯಾ? ನೀರಾವರಿ ಐತ್ರಿ. ಎಷ್ಟು ಬೆಳೆ ಆಗುತ್ತಿದೆ? 2 ಬೆಳೆ. ಪರವಾಗಿಲ್ಲ. ಓಕೆ ಸರ್, ಬೈ ಎಲೆಕ್ಷನ್ ಬರ್ತಾ ಇದೆ. ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರಾ. ಈ ಬಾರಿ ಚುನಾವಣೆ ಯಾಕೆ ವಿಶೇಷ ಅನ್ಸುತ್ತೆ? ವಿಶೇಷ ಅಂದ್ರ ಏನ್ ವಿಶೇಷ ಏನಿಲ್ಲ. ಈಗ ನಾವು ಎಸ್.ವೈ. ಮೇಟಿ ಅವ್ರ ಪುತ್ರವ್ರಿಗೆ ಯಾರಿಗೆ ಟಿಕೆಟ್ ಕೊಟ್ಟು ಅವ್ರು ಬರ್ತಾರಂತ ನಮ್ಮ ಆಸೆ. ಎಸ್.ವೈ. ಮೇಟಿ ಅವ್ರು ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ. ಗುಳೆದಗುಡ್ಡದಲ್ಲಿ ಇದ್ರು ಮೊಚ್ಚೆ, ಆಮೇಲೆ ಬಾಗಲಕೋಟೆಗೆ ಬಂದ್ರು, ಅಭಿವೃದ್ಧಿ ಆಗಿದೆ. ಚರಂತಿ ಮಠ ಅವ್ರ ಕಾಲದಲ್ಲಿ ಆಗಿಲ್ಲ. ಇಲ್ಲ. ಓಕೆ, ಹಂಗಾರೆ ಈ ಸಲ ಬಿಜೆಪಿ ಗೆಲ್ಲೋದ್ ಕಷ್ಟ ಇದೆ ಈಗ ಸರ್? ಆಗೋದೇ ಇಲ್ಲ. ಇವ್ರಿಗೆ ಯಾರಿಗೆ ಟಿಕೆಟ್ ಕೊಡ್ಬೇಕು ಸರ್ ಇಬ್ರಲ್ಲಿ?
ಅವ್ರ ಇಬ್ರೊಳಗೆ ಅವ್ರ ಮನೆತನದೊಳಗೆ ಯಾರಿಗಾರು ಕೊಡ್ಲಿ, ಅಭ್ಯಂತರ ಇಲ್ಲ. ಮಲ್ಲಿಕಾರ್ಜುನ್ ಗಾರು ಸರಿ, ಉಮೇಶ್ ಅವ್ರು ಯಾದ್ರು ಸರಿ. ಇಬ್ರೊಳಗೆ ಯಾರು ಬೇಕಾದ್ರೆ ಕೊಟ್ರು ಗೆಲ್ತಾರ. ಏನ್ ಸಮಸ್ಯೆ ಇದೆ ಸರ್ ಬಾಗಲಕೋಟೆ? ಸಮಸ್ಯೆ ಎಲ್ಲ ಈಗೆಲ್ಲ ಸಮಸ್ಯೆ ಏನಿಲ್ಲ ಈ ಸದ್ದ. ಉದ್ಯೋಗ ಅವಕಾಶದ ಕೊರತೆ ಮತ್ತೊಂದು ಉದ್ಯೋಗ ನಾಳೆ ಅವರು ಒಂದ್ ವೇಳೆ ಶಾಸಕರಾಗಿ ಬಂದ್ರ ಉದ್ಯೋಗಕ್ಕೆ ಸರ್ಕಾರಕ್ಕೆ ಒತ್ತಡ ಹೇರಿ ನಾಳೆ ಜನರಿಗೆ ಏನೋ ಒಂದು ಅವಕಾಶ ಸಿಗುವಂತ ಕೆಲಸಗಳನ್ನ ಮಾಡ್ತಾರ. ಬಾಗಲಕೋಟೆಲಿರೋ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಮುಳುಗಡೆ. ಅದಾದ್ಮೇಲೆ ನವನಗರ ಆಯ್ತು. ಈಗ ಚೆನ್ನಾಗಿದೆಯಲ್ಲ? ಈ ಸದ್ದ ಚೆನ್ನಾಗಿದೆ ರೀ. ತುಂಬಾ ಜನ ಸಂತ್ರಸ್ತರಿಗೆ ಇನ್ನೂ ಹಕ್ಕು ಪತ್ರನೇ ಸಿಕ್ಕಿಲ್ಲ ಅಂತಾರೆ. ಈಗ ಮೊನ್ನೆ ಬೇರೆ ಬೇರೆ ಕಡೆ ಕೊಟ್ಟಾರ, ಇಲ್ಲಿ ಬಾಗಲಕೋಟೆಯಲ್ಲಿಯೂ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳ್ಯಾರ. ಮುಂದ ಇವ್ರು ಶಾಸಕರಾಗಿ ಬಂದ್ರ ಆ ಕೆಲಸ ಮಾಡ್ತಾರ ಅವರು. ಕಾಂಗ್ರೆಸ್ ಅವ್ರಿಗೆ ಎದುರು ಈ ಸಲ ಹಕ್ಕು ಪತ್ರ ಕೊಡ್ತಾರೆ. ಓಹೋ, ಗ್ಯಾರಂಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನ್ಬಿಡ ಚಲೋ ಇದೆ ಸರ್, ಚೆನ್ನಾಗಿದೆ ಸರ್. ಶಿರೂರಲ್ಲಿ ಇರುವಂತ ಸಮಸ್ಯೆ ಏನು ಒಟ್ಟಾರೆ ಬಾಗಲಕೋಟೆ ಶಿರೂರು? ಸಮಸ್ಯೆನಾಗ ಏನಿಲ್ಲ. ಈ ಸಲ ಏನ ಎಲೆಕ್ಷನ್ ಬಂತಲ್ಲ, ನೆಕ್ಸ್ಟ್ ಬೈ ಎಲೆಕ್ಷನ್ ಬಂದವಲ್ಲ, ಇದಕ್ಕೆ ಮೊದಲು ಕೆಲಸ ಆಗಿಲ್ಲ. ಇನ್ನು ಮೇಲೆ ಏನೈತಲ್ಲ ಕೆಲಸಗಳು ಆಗ್ಬೇಕು. ಅಂದ್ರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಮೇಟಿಯವರು ಗೆಲ್ತಾರೆ, ಚರಂತಿ ಮಟ್ಟು ಗೆಲ್ತಾರೆ. ಯಾರ ಅವಧಿಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿತ್ತು? ಅಭಿವೃದ್ಧಿ ಆಗಿದ್ದು ಫಸ್ಟ್ ಟೈಮ್ ಬಿಜೆಪಿ. ಮತ್ತೆ ಬಿಜೆಪಿ ಗೆಲ್ಲ ಅವಕಾಶ ಇದೆ? ಎರಡು ಕಲ್ಲಿದೆ ಸರ್, ಯಾವ್ದಂತ ಹೇಳಕ್ಕಿಲ್ಲ. ಎರಡು ಕಲ್ಲದ 50-50 ಫೈಟ್. ಎರಡು ಫೈಟ್ ಬರ್ತದೆ. ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ಕಾಂಗ್ರೆಸ್? ಮಲ್ಲವ್ರಿಗೆ ಕೊಟ್ಟಿದ್ದು ಒಳ್ಳೇದು. ಈಗ ಮಲ್ಲು ಮೇಟಿ ಅವ್ರಿಗೆ ಕೊಟ್ಟಿದ್ದ ಒಳ್ಳೇದು. ಮಲ್ಲಿಕಾರ್ಜುನ್ ದೊಡ್ಡವರು ಅವರು ತುಂಬಾ ಶಾಂತ ಸ್ವಭಾವ, ಸುತ್ತಾಡ್ತಾರೆ. ಅವ್ರಿಗೆ ಕೊಟ್ರೆ ರಿಸಲ್ಟ್ ಆಗ ಆಗ್ಬೋದು ಸರ್. ನಿಮ್ಮೂರಲ್ಲಿ ತುಂಬಾ ಜನಕ್ಕೆ ಮಾತಾಡ್ಸೋದು ಬಸ್ ಸ್ಟ್ಯಾಂಡ್ ಇಲ್ಲ, ಶೌಚಾಲಯ ಇಲ್ಲ ಅಂತ ಪ್ರಾಬ್ಲಮ್ ಇದೆ. ಏನ್ ಸರಿಯಾಗಿ ವರ್ಕ್ ಮಾಡ್ತಾರೆ ಸರ್. ಪಂಚಾಯತ್ ಅವ್ರು ಆಯ್ತು, ಸ್ವಲ್ಪ ನಾಳೆ ಅಧಿಕಾರಿ ಕೇರ್ ತಗೊಂಡು ಮಾಡಿದ್ರೆ ಆಕತ್ತಲ್ಲ. ಯಾರು ಜವಾಬ್ದಾರಿ ತೊಗೊಳಕ್ ತಯಾರಿಲ್ಲ. ಆಗ್ಬೇಕು, ಯಾಕಂದ್ರೆ ಜನರಿಗೆ ಬಹಳ ತೊಂದರೆ ಆಗೈತೆ ನಮ್ಗೆ. ಬಸ್ ಸ್ಟ್ಯಾಂಡ್ ಇಲ್ಲ, ಶೌಚಾಲಯ ಇಲ್ಲ, ಎಲ್ಲ ಲೇಡೀಸ್ಗೆ ಬಹಳ ತೊಂದರೆ ಆಗೈತಿ. ಅದಟ್ಟು ಅನುಕೂಲ ಮಾಡಿಕೊಟ್ರೆ ಬಹಳ ಒಳ್ಳೇದಾಗತ್ತೆ. ಕಾಂಗ್ರೆಸ್ ಅಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಎಲ್ಲ ಒಟ್ಟಾಗಿ ಚುನಾವಣೆ ಮಾಡ್ತಾರೆ ಅನ್ಸುತ್ತೆ ಸರ್. ಮಾಡ್ತಾರೆ ಸರ್, ಸರಿ, ಚಲೋ ಐತೆ. ರಿಸಲ್ಟ್ ಆಗತ್ತೆ. ಕಾಂಗ್ರೆಸ್ ಅನ್ಕಂಪ ಅಂತ ಐತಲ್ಲ. ಹೇಗಿದೆ ವ್ಯಾಪಾರ? ಬೇಸ್ ಚೆನ್ನಾಗೈತ್ರಿ. ಈಗ ಬಾಗಲಕೋಟೆಯಲ್ಲಿ ಉಪಚುನಾವಣೆ, ಕಾಂಗ್ರೆಸ್ ಬಿಜೆಪಿ ಫೈಟ್ ಹೇಗಿರುತ್ತೆ? ಈ ಕಾಂಗ್ರೆಸ್ ಬಂದ್ರನ ಅನುಕೂಲ್ರಿ. ಹೌದಾ? ಅಂದ್ರೆ ಮೇಟಿ ಅವ್ರ ಕಾಲದಲ್ಲಿ ತುಂಬಾ ಕೆಲಸ ಆಗಿದೆ. ಕೆಲಸ ಮಾಡ್ಯಾರ್ರಿ. ಚರಂತಿ ಮಠ ಅವ್ರ ಕಾಲದಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರೇನ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ, ಅವರು ಕೆಲಸ ಮಾಡ್ಯಾರ. ಆದ್ರೆ ಏನೋ ವಾಲ್ಟ್ ಅದಾರಲ್ಲ, ಅದ್ರ ಸಂಬಂಧನ ಇದೆ ಆಗುದ್ರಿ. ಹೊರಟಿದ್ದಾರೆ ಅಂತ ಸಿಟ್ ಮಾಡ್ಕೊತಾರೆ ಜಾಸ್ತಿ. ಇವ್ರು ಬೇಕಾದಾರ ಬರ್ಲಿ, ಸಿಟ್ಟು ಸ್ವಭಾವ್ರೆ. ಇವ್ರು ಹಿಂಗೆ ಮೇಟಿ ಅವ್ರ ಇದ್ದಾಗ ಮೇಟಿಯರು ಎಲ್ಲಾರು ನನ್ನವ್ರು ಅಂತ ತೆಗ್ ಬಿಡ್ತಾರ್ರಿ ಅವ್ರು. ಯಾರಿಗೆ ಟಿಕೆಟ್ ಕೊಡ್ಬೇಕು ಅವ್ರ ಮನೆಗೆ? ಅವ್ರ ಮನೆ ಮಲ್ಲಿಕಾರ್ಜುನ್ ಅವ್ರು ಯಾರ್ ನಿಂದಿರ್ತಾರ ಅವ್ರು ಬಿಟ್ಟು ಕೊಟ್ಟಿದ್ರಿ. ಅದ ಈಗ ಮುತ್ಯ ಇರುತನ ಎಲ್ಲ ನಂದ ಅಂತೇಳಿ ಹೋಗೋರಿ ಅವ್ರು. ಮುತ್ಯ ಇರುತನ ಈಟ್ ಹುಡ್ರು ಹೋದ್ರೂ ಕರ್ಕೊಂಡ್ ಕುಂದ್ರೋರು ಅವ್ರು. ಇವ್ರು ಚರಂಜಿ ಮಠದಾರ ಹಂಗಿಲ್ಲ, ಅಲ್ಲೇ ನಿಂದಿರ್ಸಿ ಹೋಗು. ಈ ವಾರ್ಡ್ ಸಭಾವಲ್ದಿದ್ದ ಇದಾಗ್ಯಾರ ಅವ್ರು. ಅವ್ರೇನ್ ಕೆಲಸಗಾರ, ಅವರು ಕೆಲಸಗಾರ ಅನ್ನಂಗಿಲ್ಲ. ಆದ್ರೆ ವಾರ್ಡ್ ಸಭಾವಲ್ದಿದ್ದ ಇದಾಗ್ಯಾರ ಅವ್ರು. ಹಂಗಾರೆ ಈ ಸಲ ಕಾಂಗ್ರೆಸ್ಗೆ ಅವಕಾಶ ಇದೆ? ಕಾಂಗ್ರೆಸ್ ಅವಕಾಶ ಅನ್ನಕೇನ್ರಿ, ಮುತ್ಯ ಇರುತನ ಮತ್ತರ ಕಾಂಗ್ರೆಸ್ ಇದಾಗೈತ್ರಿ. ಮುತ್ಯ ಹೋಗಿಂದ ಇನ್ನ ಯಾವ್ದಾಕತ್ತೋ ಅದು ದೇವ್ರಿಗೆ ಮಾತ್ರ. ಇದೊಂದು ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ಲುತ್ತೆ, ಮುಂದಿನ ಗೊತ್ತಿಲ್ಲ. ಮುಂದಿನ ಗೊತ್ತಿಲ್ರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.